ಆನ್ಲೈನ್ ಇರ್ಬೇಕ್ರಿ. ಗುಡ್ ಮಾರ್ನಿಂಗ್ ಡಿಯರ್ ಚಿಲ್ಡ್ರನ್. ಇವತ್ತು ನಾವು ಏನೇನು ಕಲ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ರಿವಿಷನ್ ಮಾಡ್ತೀನಿ ನಿಮಗೆ. ನಮ್ಮ ಕ್ಲಾಸಿನಲ್ಲಿ ಮ್ಯಾಕ್ಸಿಮಮ್ ಮಕ್ಕಳು ನೀವು ಒಂದು ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಿ. ಏನಂದರೆ ಡೂ ಎಲ್ಲಿ ಯೂಸ್ ಮಾಡಬೇಕು, ಡಜ್ ಎಲ್ಲಿ ಯೂಸ್ ಮಾಡಬೇಕು ಮತ್ತು ಡಿಡ್ ಎಲ್ಲಿ ಯೂಸ್ ಮಾಡಬೇಕು ಅಂತಕ್ಕಂಥದ್ದು. ಉದಾಹರಣೆಗೆ ಒಂದು ಸೆಂಟೆನ್ಸ್ ಇದೆ, ರವಿ ಗೋಸ್ ಟು ಮಾರ್ಕೆಟ್ ಅಂತ. ರವಿ ಗೋಸ್ ಟು ಮಾರ್ಕೆಟ್, ಚೇಂಜ್ ದಿಸ್ ಸೆಂಟೆನ್ಸ್ ಇಂಟು ನೆಗೆಟಿವ್ ಫಾರ್ಮ್ ಅಂದಾಗ ನೀವು ವರ್ಬನ್ನು ನೋಡಬೇಕು. ಅಲ್ಲಿ ಗೋಸ್ ಅಂತ ಬಂದಿದೆ. ಗೋಸ್ ಅಂತ ಬಂದಾಗ ನಾವು ಏನು ಮಾಡೋದು, ಆಲ್ರೆಡಿ ಮೊದಲು ಹೇಳಿದ್ದೀನಿ ನಾನು ನಿಮಗೆ. ಗೋಸ್ ಬಂದರೆ ಡಜ್ ಯೂಸ್ ಮಾಡಬೇಕು, ಗೋ ಬಂದರೆ ಡೂ ಯೂಸ್ ಮಾಡಬೇಕು, ವೆಂಟ್ ಅಂತ ಬಂದರೆ ಡಿಡ್ ಯೂಸ್ ಮಾಡಬೇಕು ಅಂಥೇಳಿ. ಈಗ ನಾನು ಕೊಟ್ಟಿರ್ತಕ್ಕಂತಹ ವಾಕ್ಯ ಏನಂತಂದರೆ ರವಿ ಗೋಸ್ ಟು ಮಾರ್ಕೆಟ್ ಅಂತ. ಚೇಂಜ್ ದ ಸೆಂಟೆನ್ಸ್ ಇಂಟು ನೆಗೆಟಿವ್ ಫಾರ್ಮ್. ಈ ವಾಕ್ಯ ನೆಗೆಟಿವ್ ಹೇಗೆ ಆಗುತ್ತೆ ಅಂದರೆ ರವಿ ಡಸ್ ನಾಟ್ ಗೋ ಟು ಮಾರ್ಕೆಟ್ ಅಂತ ಆಗುತ್ತೆ. ರವಿ ಡಸ್ ನಾಟ್ ಗೋ ಟು ಮಾರ್ಕೆಟ್ ಅಂತ. ಅದೇ ಎರಡನೇ ಎಕ್ಸಾಂಪಲ್ಲು, ರವಿ ಆ್ಯಂಡ್ ರಾಜು ಗೋ ಟು ಮಾರ್ಕೆಟ್. ಮೊದಲನೇ ವಾಕ್ಯದಲ್ಲಿ ರವಿ ಗೋಸ್ ಟು ಮಾರ್ಕೆಟ್ ಅಂತ ಬಂದಿತ್ತು. ಅಂದರೆ ರವಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಈಸ್ ಸಿಂಗುಲರ್ ಇನ್ ದ ಫಸ್ಟ್ ಸೆಂಟೆನ್ಸ್. ಮೊದಲನೇ ವಾಕ್ಯದಲ್ಲಿ ಸಬ್ಜೆಕ್ಟ್ ಸಿಂಗುಲರ್ ಆಗಿತ್ತು, ಅದಕ್ಕೋಸ್ಕರ ಅದಕ್ಕೆ ಡಜ್ ಹಚ್ಚಿದೆವು ನಾವು. ಈಗ ಎರಡನೇ ವಾಕ್ಯದಲ್ಲಿ ರವಿ ಆ್ಯಂಡ್ ರಾಜು ಗೋ ಟು ಮಾರ್ಕೆಟ್ ಅಂತ ಬಂದಿದೆ. ಅಂದರೆ ಸಬ್ಜೆಕ್ಟ್ ಪ್ಲೂರಲ್ ಆಗಿದೆ, ಅದರೊಂದಿಗೆ ಗೋ ಅಂತ ಬಂದಿದೆ ವರ್ಬ್. V1 ಫಾರ್ಮ್ ಆಫ್ ದ ವರ್ಬ್ ಇದೆ. ಅದಕ್ಕೆ ಅದು ನೆಗೆಟಿವ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ ರವಿ ಆ್ಯಂಡ್ ರಾಜು ಡು ನಾಟ್ ಗೋ ಟು ಮಾರ್ಕೆಟ್ ಅಂತ ಹೇಳಬೇಕು ನಾವು. ಈಗ ಮೂರನೇ ವಾಕ್ಯದಲ್ಲಿ ಈಗ ನಾವು ವೆಂಟ್ ಅಂತ ಯೂಸ್ ಮಾಡ್ತೀವಿ. ವೆಂಟ್ ಈಸ್ V2 ಫಾರ್ಮ್, ಪಾಸ್ಟ್, ಸಿಂಪಲ್ ಪಾಸ್ಟ್ ಫಾರ್ಮ್ ಅಂತ ಹೇಳ್ತಾರೆ ಅದಕ್ಕೆ. ಈಗ ಮೊದಲನೇ ವಾಕ್ಯದಲ್ಲಿ ಏನು ಬಂತು, ರವಿ ಗೋಸ್ ಟು ಮಾರ್ಕೆಟ್ ಅಂತ ಬಂತು, ಅದು ನೆಗೆಟಿವ್. ರವಿ ಡಸ್ ನಾಟ್ ಗೋ ಟು ಮಾರ್ಕೆಟ್ ಅಂತ ಹೇಳಿದ್ದೀವಿ. ಎರಡನೇ ವಾಕ್ಯದಲ್ಲಿ ರವಿ ಆ್ಯಂಡ್ ರಾಜು ಗೋ ಟು ಮಾರ್ಕೆಟ್ ಅಂತ ಹೇಳಿದ್ದೀವಿ, ಅದು ಏನಾಯಿತು ನೆಗೆಟಿವ್ಗೆ. ರವಿ ಆ್ಯಂಡ್ ರಾಜು ಡು ನಾಟ್ ಗೋ ಟು ಮಾರ್ಕೆಟ್ ಅಂತ ಮಾಡಿದ್ದೀವಿ. ಈಗ ಮೂರನೇ ವಾಕ್ಯ ರವಿ ವೆಂಟ್ ಟು ಮಾರ್ಕೆಟ್ ಅಥವಾ ರವಿ ಆ್ಯಂಡ್ ರಾಜು ವೆಂಟ್ ಟು ಮಾರ್ಕೆಟ್, ಎರಡೂ ತೊಗೊಂಡ್ರೆ ಸೇಮ್ ಅದು. ಯಾಕಂದರೆ V2 ಫಾರ್ಮು ಎಲ್ಲದರೊಂದಿಗೆ ಯೂಸ್ ಮಾಡ್ತೀವಿ ನಾವು. ಐ, ವಿ, ಯು, ದೇ, ಹಿ, ಸಿ, ಇಟ್ ಎಲ್ಲಕ್ಕೂ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ರವಿ ವೆಂಟ್ ಟು ಮಾರ್ಕೆಟ್ ಆರ್ ರವಿ ಆ್ಯಂಡ್ ರಾಜು ವೆಂಟ್ ಟು ಮಾರ್ಕೆಟ್ ಅಂತಕ್ಕಂಥದ್ದನ್ನು ನಾನು ನೆಗೆಟಿವ್ಗೆ, ಇಫ್ ಯು ಆರ್ ಗೋಯಿಂಗ್ ಟು ಚೇಂಜ್ ದಟ್ ಸೆಂಟೆನ್ಸ್ ಇಂಟು ನೆಗೆಟಿವ್, ಫಾರ್ ದ್ಯಾಟ್ ವಿ ಯೂಸ್ ರವಿ ಡಿಡ್ ನಾಟ್ ಗೋ ಟು ಮಾರ್ಕೆಟ್ ಆರ್ ರವಿ ಆ್ಯಂಡ್ ರಾಜು ಡಿಡ್ ನಾಟ್ ಗೋ ಟು ಮಾರ್ಕೆಟ್ ಅಂತಕ್ಕಂಥದ್ದು. ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಗೋಸ್ ಅಂತ ಬಂದಾಗ ಡಸ್ ನಾಟ್ ಅಂತ ಬರುತ್ತೆ, ಅಥವಾ ಇಂಟ್ರೋಗೇಟಿವ್ ಮಾಡಬೇಕಾದ್ರೆ ಡಜ್ ಅಂತ ಬರುತ್ತೆ. ಗೋ ಅಂತ ಬಂದಾಗ ಡು ನಾಟ್ ಅಂತ ಬರುತ್ತೆ. ಅದೇ ವೆಂಟ್ ಅಂತ ಬಂದಾಗ ಡಿಡ್ ನಾಟ್ ಅಂತ ಬರುತ್ತೆ ಮಕ್ಕಳು. ಇದು ಇವತ್ತಿನ ಮೊದಲನೇ ಒಂದು ಕನ್ಫ್ಯೂಷನನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತು ಮುಂದಿನ ಕ್ಲಾಸನ್ನು ಮುಂದಿನ ಇದರಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು ಎವ್ರಿ ಮಚ್.